ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗ್ಗೆ ಅಲ್ಲ, ಇವತ್ತು ಅದತ್ರ 1 ಗಂಟೆ 1:30 ಆಗ್ತಿದೆ. ಸೊ ಎದ್ದು ಒಂದು ಸ್ವಲ್ಪ ಎಡಿಟಿಂಗ್ ಏನೈತೆ ಅದನ್ನ ಮುಗಿಸ್ಕೊತಿದ್ದೆ. ಆ್ಯಂಡ್ ಇವಾಗ ಟಕ್ ಅಂತ ಫಸ್ಟ್ ಏನು ಗೊತ್ತಾ, ನಾನು ಒಂದು ಬಟ್ಟೆ ತರಿಸಿದ್ದೆ. ದಯವಿಟ್ಟು ಕ್ಷಮೆ ಇರಲಿ, ಬಟ್ಟೆ ತರಿಸಿದ್ದೆ, ದಯವಿಟ್ಟು ಕ್ಷಮೆ ಇರಲಿ. ಬನ್ನಿ ಅಲ್ಲಿ ಕೂತ್ಕೊಂಡು ಇದನ್ನ ಅನ್ಬಾಕ್ಸು ಮಾಡುವ, ಏನಂತೀರ? ಅದು ಏನು ಗೊತ್ತಾ ಗೈಸ್, ಅಷ್ಟು ಚೆನ್ನಾಗಿರೋ ಬಟ್ಟೆಗಳನ್ನ ಬಿಡಕ್ಕೆ ಮನಸ್ಸೇ ಬರಲ್ಲ ಅಂತ. ಮೊದಲೇ ನನಗೆ ಬಟ್ಟೆ ಮೇಲೆ ಒಂಚೂರು ಕ್ರೇಜ್ ಅಲ್ವಾ, ಬಟ್ಟೆ, ಅದಕ್ಕೆ ಇವಾಗ ಇದನ್ನ ಅನ್ಬಾಕ್ಸ್ ಮಾಡುವ ಟೈಮ್. ಮದರ್ ಇಂಡಿಯಾ ಬವ್ವ, ಅದೇ ಕಮ್ಮಿ ಬಮ್ಮಿ ಅನ್ಬಾಕ್ಸ್ ಮಾಡಮ್ಮಿ ಒಂಚೂರು ಬಮ್ಮಿ ಮಾಡವೆ ಅಮ್ಮ ಊರು ಭಾಷೆಯಲ್ಲಿ. ಗೈಸ್, ನಾನು ತಂದಿರೋ ಔಟ್ಫಿಟ್ ಎಲ್ಲ ಸಕ್ಕದಾಗೆ ಇದೆ. ಸೊ ಅದನ್ನ ಹಾಕೊಂಡಾಗ ನಿಮಗೆ ತೋರಿಸ್ತೀನಿ. ಇದನ್ನ ನಮ್ಮಮ್ಮ ಹೇಳಿದ್ರು, ಬಿಕಾಸ್ ಔಟ್ಫಿಟ್ನ ಸಡನ್ ಆಗಿ ನೋಡಿದಾಗ ಫಸ್ಟ್ ಇಂಪ್ರೆಷನ್ ಬರುತ್ತಲ್ಲ, ಅದು ನೋಡಬೇಕು ನಾನು ಕೂಡ. ನಿಮ್ಗೆ ಹೆಂಗೆ ಲೈಕ್ ನಿಮ್ಮ ಒಂದು ನೋಡಿದ ತಕ್ಷಣ ಫಸ್ಟ್ ಇಂಪ್ರೆಷನ್ ಒಂದು ಬರುತ್ತಲ್ಲ. ಈಗ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ ತಕ್ಷಣ, ಅದು ನೋಡಿದ ತಕ್ಷಣ ವಾವ್ ಸಖತ್ತಾಗಿದೆ ಅಂತ ಅನಿಸಿದ್ರೆ ಕಾಮೆಂಟ್ ಆಗ್ತಿರಲ್ಲ, ಲೈಕ್ ಅದು ಓಕೆ ಚೆನ್ನಾಗಿದೆ, ಅವಾಗ ನಾನು ನಿಮಗೂ ಹೇಳ್ಬೋದು, ಅವಾಗ ಹೇಳ್ಬೋದು ಅಂತ. ಸೊ ಹಂಗೆ. ಸೊ ಇವಾಗೆಲ್ಲ ಇದನ್ನೆಲ್ಲ ವೇರ್ ಮಾಡ್ಕೊಂಡು ನಾನು ಟ್ರಯಲ್ ಮಾಡಬೇಕಷ್ಟೇ. ಇದೆಲ್ಲ ಚೆಕ್ ಮಾಡ್ಕೋತೀನಿ. ಆ್ಯಂಡ್ ಇದನ್ನೆಲ್ಲ ಈ ಎಲ್ಲ ಔಟ್ಫಿಟ್ಟು ಕೂಡ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ಗಳು ಬಿಟ್ಟಾಗ ನಿಮಗೆ ಗೊತ್ತಾಗುತ್ತೆ. ತಲೆ ಬಾಚ್ಕೊಂಡು ಹೋಗಿದ್ದ ಈ ಮಿಡ್ ಕ್ರಾಫ್ಟ್ ಮಾಡಿ ಕರಗಿ ತರ ಕಾಣಿಸಿದ್ದ ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳ್ಗೆ ಬಿಟ್ಬಿಡಿ. ಓ ಚೋಟು ಓ ಚೋಟು ಓ ಚೋಟು ಓ ಚೋಟು ಚೋಟು, ಇಲ್ಲ ನೀನು ಕರ್ಗಿದ್ದ, ನಿಮ್ಮಣ್ಣ ಕರ್ಗಿದ್ದ, ನಿಮ್ಮಿಬ್ರಲ್ಲಿ ಯಾರು ಕರ್ಗಿದ್ದ ಹೇಳು ಹೇಳು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಓ ಚೀರು ಕರ್ಗಿದ್ನಂತಪ್ಪ ಇವನು ಹೇಳಿದ್ಲು. ಏನಾ ಎಲ್ಲ ಓಡಾಗಿದೆ ಇಷ್ಟ ದಿನ. ಇವ್ರು ಕತ್ನ ಹಿಂಗೆ ಗೋಬೆ ತಿರ್ಸುತ್ತೆ ಗೊತ್ತಾ? ಗೋಬೆ ತಿರ್ಸುತ್ತೆ ಗೊತ್ತಾ? ಅಲ್ಲ ಗೋಬೆ ಯಾಕೆ ತಿರ್ಸುತ್ತೆ? ಗೋಬೆ ಯಾಕೆ ತಿರ್ಸುತ್ತೆ? ಅದೇನೋ ಆಗ್ತೇನಿರೋ. ಏನ್ರಿ ಸಾಹೇಬ್ರೆ, ಈ ಮಿಡ್ ಕ್ರಾಫ್ಟ್ ಬ್ಯಾಡವಲ್ಲ? ಅಥೋ ನನಗೆ ಮಿಡ್ ಕ್ರಾಫ್ಟ್ ಗೈಸ್, ನನಗೆ ಲಿಟ್ರಲಿ ಮಿಡ್ ಕ್ರಾಫ್ಟ್ ಅಂದ್ರೆ ನನ್ಗೆ ಗೊತ್ತೇ ಇಲ್ಲ. ಇವಳು ಆಗ್ಲಿಂದನು ಹೇರ್ ಸ್ಟೈಲ್ ಹೆಂಗ್ ಮಾಡಿದಾಳೆ, ಇಲ್ಲಿಂದ ಹಿಂಗೆ ಎತ್ತುಬಿಟ್ಟು ಹಿಂಗ್ ಬಿಟ್ಟಿರೋದು, ಹಿಂಗೆ ಎತ್ತಿ. ಗೈಸ್, ಇವಾಗ ಒಂದು ವಿಡಿಯೋ ಶೂಟ್ ಮಾಡ್ಬೇಕು ನಮ್ಮ ಚೋಟ ಮರಿ ಅಮ್ಮ ಜೊತೆ, ಇಬ್ರು ಜೊತೆನೂ ಮಾಡ್ಬೇಕು. ಮನಿ ಮಾಡುವ ಆಫ್ಟರ್ ಸೋ ಲಾಂಗ್ ಟೈಮ್. ಯಾವ ಟ್ರಿಪ್? ಓ ಫನ್ವರ್ಡ್. ನೆನ್ನೆ ನಾನು ಹೋಗಿ ಬಂದಲ್ಲ, ನೆನ್ನೆ ನಾನು ಹೋಗಿ ಬಂದೆ ಫನ್ವರ್ಡ್ಗೆ. ಎಲ್ಲ ಮಿಕ್ಸು ಗೈಸ್. ನೆನ್ನೆ ನಾವು ಹೋಗಿದ್ವಿ, ಇವತ್ತು ನಮ್ಮ ನಾಳೆ ಏನು ಫೆಬ್ 6ಗೆ ನಮ್ಮ ಚೋಟ ಮರಿ ಹೋಗ್ತಾರಂತೆ. ಚೆನ್ನಾಗೈತೆ. ಆದ್ರೆ ನೀವು ಚಿಕ್ಕ ಮಕ್ಳು ತರದೇ ಕೊಡ್ತಾರೆ, ನಮಗೆ ಕೊಡುವಂಥದ್ದು ಕೊಡಲ್ಲ ಅನ್ಕೋತೀನಿ ನನ್ನ ಪ್ರಕಾರ. ಯಾ ಅಮರ್ ರೈಟ್. ಆಫ್ಟರ್ ಸೋ ಲಾಂಗ್ ಟೈಮ್ she came here because exam studying, March exam, no only studying because 90% needed and 95% needed, or else ಚಿರುಕ್ಕಿಂತ ಜಾಸ್ತಿ ತೆಗಿಬೇಕು needed, because she always becoming fail in every exam. So she is studying more hard work to pass the exam, because she score only 35 45 out of 100. she score only 35 45 and 80 marks I think so. Yeah, she will take 80 in 80 marks she took how much? Just passing marks 29 or 30 28 it's I think so. 30 in 30 in 80 she took 35 something. So she is working hard for taking 95%. Am I right? No, you're wrong. You am right, because your teacher called me. Because your teacher called me. Number
called me and told that Bhavita is becoming poor. Bhavita is becoming poor and she is not studying. Poor means poor in studies, not studying. Not studying in the exam. Understand? You got it? जा रे बोल के मम्मी को बोल पापा को बोल हमारे पास चिरू चिरू है. The next day. ಗುಡ್ ಮಾರ್ನಿಂಗ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಅಪರೂಪಕ್ಕೆ 7:30 ಎಚ್ಚರ ಆಗ್ಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. 8:30 ನಂದೊಂದು ಅಪಾಯಿಂಟ್ಮೆಂಟ್ ಇತ್ತು. ಸೊ ಹೋಗ್ಬಿಟ್ಟು ಏನಿದ್ದು ತೋರಿಸ್ಕೊಂಬರ್ಬೇಕು. ಏನಂದರೆ ನಾನು ನಿಮ್ಗೊಂದು ಮುಂಚೆನೇ ಹೇಳಿದ್ದೆ, ನನ್ನ ಕಾಲು ಹಿಂದೆಗಡೆ ಈ ಥರ ಒಂದು ಮಾರ್ಕ್ ಆಗ್ಬಿಟ್ಟೈತೆ. ನೀವು ನೋಡಿ, ಆ ಥರ ಮಾರ್ಕ್ ಆಗೈತೆ. ಸೊ ಅದು ಈಗಲೇ ಬೇಸಿಕ್ ಸ್ಟೇಜ್ ಇದ್ದಾಗಲೇ ಹೋಗಿ ತೋರಿಸ್ಕೊಂಬಿಡೋದು ಬೆಸ್ಟ್ ಅಂತ ಅಪ್ಪನೂ ಹೇಳ್ತಿದ್ರು, ಅಮ್ಮನೂ ಹೇಳ್ತಿದ್ರು. ಅದಕ್ಕೆ ನಾನು ಮತ್ತು ನಮ್ಮಮ್ಮ ಇಬ್ಬರು 8:30 ಅಪಾಯಿಂಟ್ಮೆಂಟ್ ಇದೆಯಲ್ಲ, ಟಕ್ ಟಕ್ ಅಂತ ಹೋಗ್ಬಿಟ್ಟು ಅದೇನಿದೆ ತೋರಿಸ್ಬಿಟ್ಟು ವಾಪಸ್ಸು ಬಂದ್ಬಿಡ್ಬೇಕು. ಆ್ಯಂಡ್ ಅದು ನನ್ನ ಅನಿಸಿಕೆ ಅದೇನಂದರೆ ಮೋಸ್ಟ್ಲಿ ರಿಂಗ್ ವಾರ್ಮ್ ಇರ್ಬೇಕನ್ಸುತ್ತೆ. ನಾನು ಒಂದಿಷ್ಟು ವೀಡಿಯೋದಲ್ಲಿ ನೋಡಿದೆ, ಮೋಸ್ಟ್ಲಿ ರಿಂಗ್ ವಾರ್ಮ್ ಇರಬೇಕೇನೋ. ಅದು ಏನಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ. ಮೇ ಬಿ ಡ್ರೈ ಸ್ಕಿನ್ ಇರ್ಬೋದು, ಇಲ್ಲಾಂದರೆ ನೀರು ಕಮ್ಮಿ ಕುಡಿತಿರ್ಬೇಕೇನೋ, ಅದು ಬರ್ಬೋದೇನೋ ಗೊತ್ತಿಲ್ಲ. ಡಾಕ್ಟ್ರನ್ನ ಕೇಳೋಣ ಏನು ಇತ್ತ ಅಂತ. ಸದ್ಯಕ್ಕೆ ಇವಾಗ ಟೈಮ್ ನೋಡಿ 8 ಗಂಟೆ, ನಾವಲ್ಲಿ 8:30 ಇರಬೇಕು. ಇವಾಗ ಹೊರಟ್ರೆ ಕರೆಕ್ಟಾಗಿರುತ್ತೆ. ಆ್ಯಂಡ್ ಚಲೋ, ನಾನು ಅಮ್ಮ ಎಲ್ಲ ಡ್ಯಾಡಿ ಹೋಗೋ ಟೈಮಲ್ಲಿ ಹೋಗ್ತಾ ಇರೋದು. ಇವಾಗ ಕಾರಿಲ್ಲ, ಕಾರು ನಮ್ಮ ಅಪ್ಪ ಸರ್ವಿಸಿಗೆ ಬಿಟ್ಟವ್ರೆ. ಅಂದರೆ ಕಾರ್ಗೆ ಕ್ಲಚ್ ಪ್ಲೇಟು, ಟೈಯರು ಮತ್ತು ಏನೇನಿದೆ ಎಲ್ಲ ಹೊಸ್ದಾಗಿ ಚೇಂಜ್ ಮಾಡ್ತಾರೆ ನಮ್ಮ ಅಪ್ಪ. ಅದಕ್ಕೋಸ್ಕರ ಕಾರ್ ಇವಾಗಿಲ್ಲ. ಸದ್ಯಕ್ಕೆ ನಾವು ಎಕ್ಸ್ಪಲ್ಸಲ್ಲಿ ಹೋಗ್ತಾ ಇರೋದು. ಚಲೋ ಹೋಗುವ. ನಮ್ಮ ಅಮ್ಮ ನನಗೆ ಇವಾಗ ಹೇಳ್ತಾರೆ ಏನಂದ್ರೆ, ಡಾಕ್ಟ್ರು 10 ಗಂಟೆವರೆಗೂ ಲಾಸ್ಟು, ಬರೀ 15 ಜನಕ್ಕೆ ಟೋಕನ್ ಕೊಡ್ತಾರಂತೆ, ಅಪಾಯಿಂಟ್ಮೆಂಟ್ ಅಂತ ಅಲ್ಲ, ಅದು ಬರೀ ಜಸ್ಟ್ ಹೆಸರು ಬಸ್ ಇರೋದಂತೆ. ಇವೆಲ್ಲ ಇವಾಗ ಹೇಳ್ತಾರೆ ನಮ್ಮಮ್ಮ. ಅದಕ್ಕೆ ಈಗ ಹೋಗಿ ಟೋಕನ್ ತಗೊಂಡ್ ಕುತ್ಕೋಬೇಕು. 10 ಗಂಟೆ ಲಾಸ್ಟ್ ಡಾಕ್ಟರ್ 15 ಜನ ಅಂತೆ. ಮತ್ತೆ ನಾವೆಲ್ಲಿ ಮತ್ತೆ ಬಾವು ತಗೋಣ. ನಡಿ ಅಷ್ಟೊತ್ತು ಹೋಗ್ಬೋದು. ಅಂಡ್ ಏನ್ ಗೊತ್ತಾ ಗೈಸ್, ಸುಮಾರು ದಿನದಿಂದಲ್ಲ, ಸ್ವಲ್ಪ ದಿನದಿಂದ ಎದ್ದಿದ ತಕ್ಷಣ ಬಿಸಿನೀರು ಕುಡಿಯೋದ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನಾನೊಂದು ರೀಲ್ ನೋಡಿದೆ, ಬಿಸಿನೀರು ಕುಡಿದ್ರೆ ಒಳಗಡೆ ಇರೋ ಎಲ್ಲ ಗಲೀಜು ಟಮಾರ ಆಗ್ಬಿಡುತ್ತಂತೆ. ಅದಕ್ಕೆ ನಾನು ಬಿಸಿನೀರು ಕುಡಿತಿರೋದ್ರೆ ಕುಡಿತಿರ್ಲಿಲ್ಲ. ಓಲೆ ಹಾಕೊಂಡಿಲ್ಲ ಅಂತ ನಾವು ಹೋಗ್ತಾರೆ. ಅದು ಮೊನ್ನೆ ಫನ್ ಮಾಡ್ಕೋಗಿದ್ದಲ್ಲ, ಇರೋಬ್ಬರ ಕೈ ಚೈನು, ಕತ್ ಚೈನು, ಕಿವಿಗೆ ಎಲ್ಲ ಬಿಚ್ಬಿಟ್ಟು ಹೋಗ್ಬಿಟ್ಟಿದ್ದು. ಯಾಕಂದ್ರೆ ಆಮೇಲೆ ಎಲ್ಲಿ ಬಿದ್ದೋಗ್ಬಿಡುತ್ತೆ ಅನ್ನೋ ಭಯ. ಈಗಲೇ ಮೊದಲೇ ಗೋಲ್ಡ್ ರೇಟ್ಗಳೆಲ್ಲ ಜಾಸ್ತಿ ಆಯ್ತವೆ. ಕಮ್ಮಿ ಇದ್ದಾಗ ತಗೊಂಡ್ಬಿಡ್ಬೇಕು. ಡ್ಯಾಡಿ ಮೈ ಲವ್ಲಿ ಡ್ಯಾಡಿ. ನಮ್ಮ ಎಕ್ಸ್ಪಲ್ಸ್ ಅಲ್ಲಿ ನಾವು ಗೋಯಿಂಗ್. ಗೈಸ್ ಬಿಸಿನೀರು ಕುಡಿದ್ಬಿಟ್ನಾ, ಹೊಟ್ಟೆ ಒಳಗಡೆ ತಳಮಳ ಆಡ್ತೈತೆ ಹೋಗೋ ಟೈಮಲ್ಲಿ. ಅಯ್ಯೋ ಯಾಕೆ ಹೇಳ್ತೀರಾ. ಬನ್ನಿ, ಇಲ್ಲಿಂದ ಒಂದು 10 to 15 ಮಿನಿಟ್ಸ್ ಅಷ್ಟೇ, ಬೇಗ ಹೊಟ್ಪೋಣ, ಜಾಮ್ ಇದೆ ಅಂತ. ಗೈಸ್ ಎಕ್ಸ್ಪಲ್ಸ್ ಅಲ್ಲಿ ನಮ್ಮಮ್ಮ ಕೂರಲ್ಲ, ಈಗ ನೋಡಿ ಕೂರ್ತಾರೆ. ಪರವಾಗಿಲ್ಲ, ಆಯ್ತು ಬೇಗ, ಟೈಮ್ ಇಲ್ಲ ಅತ್ತಮ್ಮ, ಆಮೇಲೆ ಏನೋ ಮಾಡ್ಕೊಂತೀವಿ ನೋಡಿ. ಹೆಂಗತ್ತ ನಮ್ಮಮ್ಮ ಮೇಲಿನ ಅಂಬಾರಿ. ಈಗ ನೀನೊಂದಾನೆ ಫ್ರೆಂಡ್, ನಿನ್ನ ಬೆನ್ಮೇಲ್ ನಾನು ಫ್ರೆಂಡ್. ಆನೆ ಬಂತೊಂದಾನೆ. ಜೀಪ್ ತಗೊಳ್ಳಿ. ಆನೆ ಬಂದಂತೆ ಫೋನ್ ಮಾಡೋ. ನೀವ್ ಯಾರು ಹೇಳಿ? ಯಾವೂರಾನೆ. ಸರಿ ಅದ್ ನೋಡ್ತಾ ಇತ್ತು. ಎಕ್ಸ್ಪಲ್ಸಿನ ಆನೆ ಅತ್ತಯ್ಯ ಬಾ ಜಾಸ್ತಿ ಹೋದ ಬಿಡ ಹಿಡ್ಕಂಡಿ. ಹೆಂಗತ್ತ ನಮ್ಮಮ್ಮ. ಲಿಟ್ರಲಿ ಯಪ್ಪ ಸ್ವೆಟ್ರ್ ಹಾಕೊಂಡ್ ಬದಲೇ ರಿಗ್ರೆಟ್ ಮಾಡ್ತಾ ಇದೀನಿ. ಏನ್ ನೀರೇಂದು ಚಳಿನಾ ಯಪ್ಪ, ನೆಕ್ಸ್ಟ್ ಲೆವೆಲ್ ಚಳಿ. ಕೈಯೆಲ್ಲ ನೋಡಿ, ಕೈಯೆಲ್ಲ ಒಂಥರ ಕೋಲ್ಡ್ ಆಗ್ಬಿಟ್ಟೈತೆ. ತಲೆ ತೋಸವ. ನಾನು ನಮ್ಮಮ್ಮ ಬಿಸಿಲು ಕಾಯಿಗೆ ಬಂದಿದ್ದೀನಿ ನೋಡಿ, ಅಷ್ಟು ಚಳಿ ಅಪ್ಪ. ನಮ್ಮಮ್ಮನೂ ಇಲ್ಲಿ ಮುಖ ಎಲ್ಲ ಮುಚ್ಕೊಂಬರೋದು ಬಿಟ್ಟು, ಅಮ್ಮ ಇವತ್ತು ಕಣಮ್ಮ ಸಕ್ಕದಾಗ ಕಾಣ್ತಿದ್ಯಾ ನೀನು, ಇವತ್ತು ಸಾಕಾದಾಗ ಕಾಣ್ತಿದ್ಯಾ ಕಣ. ಇಲ್ಲಿಗೆ ಬಂದಿರೋದಕ್ಕೂ ನಾವು ಬಿಸಿಲು ಕಾಯ್ತಿರೋದಕ್ಕೂ ಒಂಥರ ನೆಮ್ಮದಿ ಅನ್ಕೊಡಿ. ಎಷ್ಟು ಸಿಕ್ಕಾಪಟ್ಟೆ ಚಳಿ ಅಪ್ಪ, ನನಗೆ ಗೊತ್ತೇ ಇಲ್ಲ ಇವತ್ತು ಇಷ್ಟೊಂದು ಚಳಿ ಅಂದ್ಬಿಟ್ಟು. ಅಯ್ಯೋ ಗೈಸ್, ಇವಾಗ ಏನು ಮಾಡ್ತೀನಿ ಗೊತ್ತಾ. ಸೊ ಇವಾಗ ಸದ್ಯಕ್ಕೆ ನಾನು ಇವಾಗ ಹಾಸ್ಪಿಟ್ಲಿಗೆ ಬಂದಿದ್ದೀನಲ್ವಾ, ನಮ್ಗೆಲ್ಲ ಫ್ರೆಂಡ್ಸ್ ಗ್ರೂಪ್ಗೂ ಐ ಆಮ್ ಗೋಯಿಂಗ್ ಟು ಹಾಸ್ಪಿಟಲ್, ದಿಸ್ ಇಸ್ ಮೈ ಲಾಸ್ಟ್ ಮೆಸೇಜ್, ಬಾಯ್ ಹುಷಾರು ಅಂತ ಮೆಸೇಜ್ ಹಾಕ್ಬಿಡ್ತೀನಿ. ನೋಡೋಣ ಯಾರು ಫಸ್ಟು ಕಾಲ್ ಮಾಡ್ತಾರಂತ ನೋಡೋಣ. ಎಲ್ರಿಗೂ ಇವಾಗ ಕಳಿಸ್ತೀನಿ ಬನ್ನಿ. ಈ ಥರ ಮೆಸೇಜ್ ಹಾಕ್ತೀನಿ, ಐ ಆಮ್ ಗೋಯಿಂಗ್ ಟು ಹಾಸ್ಪಿಟಲ್, ದಿಸ್ ಈಸ್ ಮೈ ಲಾಸ್ಟ್ ಮೆಸೇಜ್, ಬಾಯ್ ಹುಷಾರು, ಬಿ ಹ್ಯಾಪಿ. ನೋಡೋಣ ಈ ಮೆಸೇಜ್ನ ನೋಡ್ಬಿಟ್ಟು ಯಾರು ಫಸ್ಟು ನನಗೆ ಕಾಲ್ ಮಾಡ್ತಾರೆ, ಆಮೇಲೆ ಯಾರ್ಯಾರೆಲ್ಲ ಕಾಲ್ ಮಾಡ್ಬೋದು ಅಂತ ನೋಡೋಣ. ಈಗ ಇದನ್ನ ಮೆಸೇಜ್ನ
ಕಳ್ಸೋಣ ರೀ, ಎಲ್ರಿಗೂ ಕಳ್ಸೋಣ ರೀ. ಪವನಿಗೆ ಕಳಿಸ್ತಾ ಇದೀನಿ ಈಗ, ಅನೀಶ್ ಕಳಿಸ್ದೆ, ಸುವೇಲಿಗೆ ಕಳಿಸ್ದೆ, ಪ್ರೇಮಿಗೆ ಕಳಿಸ್ದೆ. ಎಲ್ಲ ಆಫ್ಲೈನು ಗುರು, ಎಲ್ಲ ನಾಲ್ಕು ಜನನೂ ಆಫ್ಲೈನು. ಈಗ ನಮ್ಮ ಡಿಗ್ರಿ ಫ್ರೆಂಡ್ಸು ಕಳ್ಸೋಣ ಗೈಸ್. ನಮ್ಮ ಕೊಳ್ಸು ಕಳಿಸ್ತಾ ಇದ್ದೀನಿ. ಫ್ರೆಂಡು ರಕ್ಷಿತಾ ಅವ್ರು ರೀಚಾರ್ಜ್ ಇಲ್ಲ ಅಂತ ಗೊತ್ತಾಯ್ತು, ನಾರ್ಮಲ್ ಮೆಸೇಜಲ್ಲಿ ಕಳ್ಸೋಣ. ಇವಾಗ ನನ್ನ ಫ್ರೆಂಡ್ ರಕ್ಷಿತಾ ಕಳಿಸ್ತಾ ಇದ್ದೀನಿ. ಯಾ ಸೆಂಟ್. ಯಾರ್ದು ಫಸ್ಟ್ ಕಾಲ್ ಬರುತ್ತಂತ ನೋಡೋಣ ಇರಿ. ಎಲ್ಲ ಆಫ್ಲೈನ್ ಹೋಗ್ಬಿಟ್ಟವ್ರೆ, ಎಲ್ಲರೂ ಆಫ್ಲೈನು, ಒಬ್ರು ಕೆಲ್ಸಕ್ಕೆ ಆಫ್ಲೈನ್ ಹೋಗೋರೆ. ಆನ್ಲೈನ್ ಬಂದಾಗ ಯಾರು ಫಸ್ಟ್ ಕಾಲ್ ಮಾಡ್ತಾರಂತ ನೋಡೋಣ. ರೀತಿಗೆ ಕಳಿಸ್ತಾ ಇದ್ದೀನಿ, ಕಾಲ್ ಬರ್ತಾ ಇಲ್ಲ. ಹೆಂಗೈತೆ ನೋಡಿ ಲೈನಾಗಿ, ಎಷ್ಟು ಚೆನ್ನಾಗಿ ಕಳಿಸಿದ್ದೀನಿ ಎಲ್ರಿಗೂ. ಈಗೇನು ಗೊತ್ತಾ ಕಳಿಸ್ತಾ ಇರೋದು, ದಿಸ್ ಈಸ್ ಮೈ ಲಾಸ್ಟ್ ಮೆಸೇಜ್, ಐ ಆಮ್ ಗೋಯಿಂಗ್ ಟು ಹಾಸ್ಪಿಟಲ್, ಬಾಯ್ ಹುಷಾರು. ಯಾರು ಕಾಲ್ ಮಾಡಲಿ ಅಂತ ಮೆಸೇಜ್ ನೋಡ್ಬಿಟ್ಟು ಕಾಲ್ ಮಾಡ್ತಾರ ಇಲ್ವಾ ನೋಡ್ಬೇಕಲ್ಲ, ಅದಕ್ಕೆ ಎಲ್ರಿಗೂ ನಮ್ಮ ಈಗ ನಮ್ಮ ಹುಡುಗರು 5 ಜನಕ್ಕೆ, ಲಾವಣ್ಯ, ರಕ್ಷಿತಾ, ಆಮೇಲೆ ಇನ್ನಿಬ್ರು ಡಿಗ್ರಿ ಫ್ರೆಂಡ್ಸ್ಗೆ ಎಲ್ಲರೂ ಕಳಿಸಿದ್ದೀನಿ. ಯಾರು ಫಸ್ಟ್ ಕಾಲ್ ಬರುತ್ತಂತ ನೋಡೋಣ. ಏನಂತೀಯಮ್ಮ? ನನ್ನ ಮೇಲೆ ಲವ್ವೇ ಇಲ್ಲ ಯಾರಿಗೂ, ಎಲ್ಲರೂ ಆಫ್ಲೈನ್. ಒಬ್ರಾದ್ರೂ ಕಾಲ್ ಮಾಡಬಾರ್ದ? ಇವನು ರಿಪ್ಲೈ ಮಾಡೋನೆ, ಇವನು ರಿಪ್ಲೈ ಮಾಡೋನೆ. ಇಲ್ಲಿ ನೋಡಿ, ಗಾಡ್ ಬ್ಲೆಸ್ ಮೀ, ಗಿವ್ ಡಾಕ್ಟರ್ ಕಾಂಟ್ಯಾಕ್ಟ್ ಅಲ್ಲ, ಕಾಂಟೆಂಟ್ ನಂಬರ್ ಬಂತು. ಕಾಲ್ ಬಂತು, ಅಣ್ಣನ ಕಾಲ್ ಬಂತು. ಹಲೋ, ಮೆಸೇಜು ಅದನ್ನ ಮೆಸೇಜ್ ಅಂತಾರೋ? ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಇಲ್ಲೇ ಹಾಸ್ಪಿಟ್ಲಿಗೆ ಬಂದಿದೆ. ಅದಕ್ಕೆ ಯಾರು ಫಸ್ಟ್ ಕಾಲ್ ಮಾಡ್ತಾರಂತ ನೋಡ್ಬೇಕು, ಅದಕ್ಕೆ ನೀನೇ ಮಾಡಿದೆ ಸದ್ಯಕ್ಕೆ. ಯಾರು ಫಸ್ಟ್ ಕಾಲ್ ಮಾಡ್ತಾರಂತ ನೋಡ್ಬೇಕಿತ್ತು, ಅದಕ್ಕೆ ಎಲ್ರಿಗೂ ಹಾಕಿದ್ದೆ. ಪರವಾಗಿಲ್ಲ, ನೆನ್ಸ್ಕೊಂಡು ಅವನಿಗೆ ಎಷ್ಟು ಕಾಲ್ ಮಾಡ್ಬಿಟ್ಟು ನೆನ್ಸ್ಕೊಂಡು. ಸರಿ, ಅದು ಕಾಲ್ ಹತ್ರ ಯಾವುದೋ ಒಂಥರ ರಿಂಗ್ ವಾಮ್ ಥರ ಆಗಿತ್ತು, ಅದಕ್ಕೆ ತೋರಿಸ್ಕೊಳಕ್ಕೆ ಬಂದಿದ್ದು. ಓಕೆ ರೀಜಾ, ಸರಿ. ಗೈಸ್ ಫಸ್ಟ್ ಕಾಲ್ ಅಣ್ಣಂದು ಫಸ್ಟ್ ಕಾಲು. ಈ ಚಳಿಗೆ ಒಂದು ಒಳ್ಳೆ ಕಾಫಿ ಕುಡಿಯೋಣ ಅಂತ ನಾನು ಅಮ್ಮ ಹೋಟೆಲಿಗೆ ಬಂದಿದ್ದೀವಿ. ಹೆವಿ ಚಳಿ, ಸಿಕ್ಕಾಪಟ್ಟೆ ಚಳಿ. ನಾನು ಯೂಶಲಿ 9 ಗಂಟೆ 9:15 ಎದ್ದೇಳ್ತಿದ್ನಲ್ಲ, ಇವಾಗ 7:15 ಎದ್ದು ಹೊರಟ್ಬಿಟ್ಟು ಬಂದೆ. ಯಪ್ಪ, ನೆಕ್ಸ್ಟ್ ಲೆವೆಲ್ ಚಳಿ ಅಂತೇಳಿ. ಗೈಸ್ ಒಂದು ಸ್ಟ್ರಾಂಗ್ ಕಾಫಿ. ಸಹನ ಕಳಿಸ್ತಾ ಇದ್ದೀನಿ ಇವಾಗ, ಡಿಗ್ರಿ ಫ್ರೆಂಡು ಲಕ್ಷ್ಮೀಶ್ರೀ ಕಳಿಸ್ತಾ ಇದ್ದೀನಿ. ನೋಡೋಣ ಯಾವಾಗ ಬರುತ್ತೆ, ಯಾರು ಕಾಲೇಜ್ ಬರುತ್ತೆ. ಈಗ ಸದ್ಯಕ್ಕೆ ಪವನ್ ಒಬ್ಬನೇ ಕಾಲ್ ಮಾಡಿದ್ದು, ರಿತಿಕ್ ಮೆಸೇಜಲ್ಲೇ ಸುಯಿ ಅನ್ಸ್ಬಿಟ್ಟ, ಇನ್ಯಾರ್ದು ಇನ್ನೂ ಕಾಲ್ ಬಂತು. ಗೈಸ್ ನನ್ನ ಫ್ರೆಂಡು ಲಕ್ಷ್ಮೀಶು ಏನು ಮೆಸೇಜ್ ಕಳಿಸಿದಾನಂದ್ರೆ, ಯಾಕೋ ಮಚ್ಚ ಏನಾಯಿತು ವಿಚ್ ಹಾಸ್ಪಿಟಲ್. ಇದು ಜಸ್ಟ್ ಚೆಕ್ ಮಾಡ್ತಿರೋದಷ್ಟೇ. ನಾನು ಇವಾಗ ಮೆಸೇಜ್ ಹಾಕಿದ್ರೆ ಯಾರ್ಯಾರೆಲ್ಲ ಕಾಲ್ ಮಾಡ್ಬೋದು ನನ್ನ ಫ್ರೆಂಡ್ಸ್ ಅಂತ ಜಸ್ಟ್ ಚೆಕ್ ಮಾಡ್ತಿರೋದಷ್ಟೇ. ನೋಡೋಣ, ಕಾಲ್ ಬರಲಿ, ಮೆಸೇಜ್ ಇಂಪಾರ್ಟೆಂಟ್ ಅಲ್ಲ, ಕಾಲ್ ಬರ್ಬೇಕು ನನಗೆ. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಈಗ ಸದ್ಯಕ್ಕೆ ಒಂದೊಳ್ಳೆ ಸ್ಟ್ರಾಂಗ್ ಕಾಫಿ ಕುಡಿದ್ಬಿಟ್ಟು ಹಾಸ್ಪಿಟ್ಲ್ ಕಡೆಗೆ ಪಯಣ ಹೊಡಿಯುವ. ಅಮ್ಮಂಗೊಂದು ಸೆಟ್ ದೋಸೆ ಮಧುಗೆ ಸೆಟ್ ದೋಸೆ. ಸುವೇಲ್ ಕಾಲ್ ಮಾಡ್ತಿದ್ದಾನೆ. ಹಲೋ, ಯಸ್, ಇಲ್ಲೇ ಹಾಸ್ಪಿಟಲು. ಸುವೇಲ್ ಹಂಗೆ ಬಂದಿದ್ದೆ. ಅದೇ ಯಾರು ಕಾಲ್ ಮಾಡ್ತಾರ ಇಲ್ವಾ ಅಂತ ಚೆಕ್ ಮಾಡೋಣ ಅಂತ. ಇಲ್ಲ, ಒಟ್ಟಲ್ಲಿ ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ಅದೇನೋ ಕಾಲ್ ಹತ್ರ ಆಗಿತ್ತು, ಕಾಲ್ ಹತ್ರ ಒಂದು ರಿಂಗ್ ವಾಮ್ ಥರ ಏನಾಗಿತ್ತು, ಅದು ಚಿಕ್ಕದಾಗಿದ್ದಾಗಲೇ ತೋರಿಸ್ಕೋಬೇಕು ಅಂದ್ಬಿಟ್ಟು ಬಂದಿದ್ದೆ. ಅದೇ ಗ್ಯಾಪಲ್ಲಿ ಆ ಮೆಸೇಜ್ನ ಎಲ್ಲರೂ ಕಳಿಸಿದ್ದೆ, ಯಾರು ಕಾಲ್ ಮಾಡ್ತಾರ ಇಲ್ವಾ ಅಂತ ಚೆಕ್ ಮಾಡ್ತಿದ್ದೆ. ಏನೇನು ಅಲ್ಲ, ತಗ್ಸರದಲ್ಲ, ಅದು ಕ್ರೀಮ್ ಕೊಡ್ತಾರೆ ಅದಕ್ಕೆ. ಮಾಡ್ದಲ್ಲ ಬಿಡು, ಬಚಾವಾಗ್ಬಿಟ್ಟೆ ಸುವೇಲ್. ಇಲ್ಲ ಅಂದಿದ್ರೆ ಕೈಮ ಮಾಡ್ತಿದ್ದೆ ನಿನಗೆ. ಓಕೆ ಡನ್. 8:30 ಡಾಕ್ಟ್ರು ಬರಬೇಕಿತ್ತು, ಆದರೆ 10 ಗಂಟೆ ಆಗೈತೆ ಅವ್ರು ಬರೋದು. ಬಿಕಾಸ್ ಟ್ರಾಫಿಕಲ್ಲಿ ಸಿಗಾಕೊಂಡ್ಬಿಟ್ಟಿದ್ರು ಅವರು. ಇನ್ಸ್ಟಾಗ್ರಾಮಲ್ಲಿ ಇವಾಗ ಟ್ರೆಂಡಿಂಗಲ್ಲಿ ಅವ್ರಿಗೆ ಗೊತ್ತಾ, ಪ್ಲೇಸ್ ಕರ್ನಾಡು ಅಂತ. ಅವ್ರ ಥರ ಮಾತಾಡೋಣ ಅಂದರೆ
ಹಿಂಗೆ ಒಂದೇ ಕಡೆ ಕ್ಯಾಮ್ರಾ ಇಟ್ಕೊಂಡು. ಇವಾಗ ಏನು ಗೊತ್ತಾ ಗೈಸ್, ಇವಾಗ ನಾನು ಹಾಸ್ಪಿಟ್ಲಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಅಪಾಯಿಂಟ್ಮೆಂಟ್ ತೊಗೊಬೇಕಾದ್ರೆ ನನಗೆ ಗೊತ್ತಿಲ್ದಂಗೆ ನಮ್ಮಮ್ಮ ಅಪಾಯಿಂಟ್ಮೆಂಟ್ ತೊಗೊಂಡವ್ರೆ. ಅದಾದಮೇಲೆ ಎರಡನೇದು ಇಷ್ಟಿರೋ ಗಾಯನ ಇಷ್ಟು ದೊಡ್ಡದಾಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ಅದು ದೊಡ್ಡದಾಗಕ್ಕಿಂತ ಮುಂಚೆನೇ ನಾವಿವಾಗ ಅದನ್ನು ಸರಿ ಮಾಡಿಸ್ಕೊಂಡ್ಬಿಡ್ಬೇಕು. ಇಲ್ಲ ಅಂದರೆ ದೊಡ್ಡದಾದಾಗ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ, ಅದಕ್ಕೆ ಮುಂಚೆನೇ ಮಾಡಿಸ್ಕೊಂಡ್ಬಿಡ್ಬೇಕು. ಅದಕ್ಕೋಸ್ಕರ ನಾನು ಮತ್ತು ನಮ್ಮಮ್ಮ ಇವಾಗ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಹಾಸ್ಪಿಟ್ಲಲ್ಲಿ ಡಾಕ್ಟ್ರಿಗೆ ತೋರಿಸ್ಬಿಟ್ಟು ಅದ್ರ ಜೊತೆಗೆ ಸ್ಕಿನ್ ಕೇರ್ ಅಂದರೆ ನನ್ನ ಫೇಸ್ಗೂ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೆಲ್ಲ ಇದೆ ವರ್ಕು. ಆ್ಯಂಡ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ನನ್ನ ಮೇಲೆ ಅಂತ ಹೇಳ್ತಾ ಇದ್ದೀನಿ. ಇದು ನಾನು ಅದು ಇಮಿಟೇಟ್ ಮಾಡ್ತದೆ ಅಷ್ಟೇ ಅವ್ರಿಗೆ, ಬಟ್ ಅವ್ರದ್ದು ಕಂಟೆಂಟ್ ಅಥವಾ ಅವ್ರು ಮಾತಾಡೋದೆಲ್ಲ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಅದು ಮುಖ ತೋರಿಸ್ತಲೇ ಹಿಂಗೆ ಮಾಡ್ತಾರಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಬ್ಲೇಸ್ ಕರ್ನಾಡು ಬ್ರೋ ನೆಕ್ಸ್ಟ್ ಲೆವೆಲ್. ಮಾಡ್ತಾ ಸುವೆಲ್ ಬಚಾವಾಗ್ಬಿಟ್ಟ. ಬರುತ್ತೆ ಕೆಲವ್ರಿಗೆ ಒಣ ಹಿಸುಬು ಅಂತ ಹೇಳ್ತೀವಿ, ಕೇಳಿದ್ದೀರಾ? ಒಣ ಡ್ರೈ ಎಕ್ಸಿಮಾ ಅಂತೀವಿ. ಅಂದರೆ ಮುಖ ಟ್ಯಾನ್ ಆಗಿದೆ, ಬಿಸಿಲಿಗೆ ಎಷ್ಟು ಓಡಾಟ ಇದೆ ಒಂದ್ ದಿನದಲ್ಲಿ. ಕಮ್ಮಿ ಓಡಾಟ ಅಂದರೆ ಯಾವಾಗ ಒಂದ್ಸಲಿ ಹೋಗಿಕ್ಕೆ ಜಾಸ್ತಿ ಹೊಡೆದ ಟೈಮ್. ಅದು ಸುಮಾರು ಹಿಂದಿಂದು ಡ್ಯಾಮೇಜ್, ಇದು ಇವಾಗಿನ ಡ್ಯಾಮೇಜ್ ಅಲ್ಲ, ಮುಂಚೆನೆ ಆಗಿರೋ ಡ್ಯಾಮೇಜ್. ಹೌದು ಸರ್, ಅವ್ನು ಹೋಗ್ತಾ ಇರ್ತಾನೆ ಅವಾಗ ಅವಾಗ. ಡಾರ್ಕರ್ ಫಿನಿಶ್ ಇದು ಹಿಂದಿಗೆ. ಆದ್ರೂ ಡಾಕ್ಟ್ರು ಇದನ್ನೆಲ್ಲ ಏನೇನೋ ಬರೀತಾರೆ. ಬಟ್ ಇವಾಗ ನನ್ನ ಒಂದು ಕಾಲಿಗಾಗಿದೆಯಲ್ಲ, ಅದ್ರ ಜೊತೆಗೆ ಫೇಸ್ ವಾಶು ಸನ್ಸ್ಕ್ರೀಮ್ ಎರಡು ಕೂಡ ಬರ್ಸ್ಕೊಂಡಿದ್ದೀನಿ. 1 ತಿಂಗಳು ಅದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಆಮೇಲೆ ನನ್ನ ಹತ್ರ ಬನ್ನಿ ಅಂತ ಹೇಳಿದ್ದಾರೆ. ಬಿಕಾಸ್ ಅವ್ರು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತವ್ರಂದ್ರೆ ಮೋಸ್ಟ್ಲಿ ಹೋಗಿರ್ಬೇಕಂತ ಹೋಗ್ಬೋದು ಅನ್ಕೋತೀನಿ. ಆಮೇಲೆ ಟ್ಯಾನ್ ಆಗಿದೆ ಅಂತ ನನ್ನ ಮುಖ ಜಾಸ್ತಿ ಡ್ಯಾಮೇಜ್ ಕೂಡ ಆಗಿದೆ. ಸೊ ಇದನ್ನ ಹಾಕ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಇನ್ನೊಂದು ನನ್ನ ಕಾಲ್ದು ಇದೆಯಲ್ಲ, ಅದನ್ನ 1 ವಾರ ನೀಟಾಗಿ ಹಾಕೊಂಡಾದ್ಮೇಲೆ ಬಂದು ತೋರಿಸ್ಬೇಕು. ಚೆನ್ನಾಗೆ ಬಿಲ್ ಬಿತ್ತು ಒಟ್ಟಿನಲ್ಲಿ. ಇದು ನಮ್ಮ ಕಾಲಿಗೆ, ಇದು ನಮ್ಮ ಮುಖಕ್ಕೆ ಬಿತ್ತು ಒಟ್ಟಿನಲ್ಲಿ ಚೆನ್ನಾಗಿ. ನನ್ನ ಮುಖ ನನ್ನ ಸ್ಕಿನ್ನಿಗೆ ಅಂತ ಬಂದರೆ ಎಷ್ಟು ಖರ್ಚು ಮಾಡೋಕ್ಕೂ ರೆಡಿ ಇದೀವಿ ಗುರು. ಅವ್ರು ಹೇಳಿದ್ರು ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ 1 ತಿಂಗಳು ಅಂತ. ಯೂಸ್ ಮಾಡ್ತೀನಿ, ನೋಡೋಣ. ಸಿಲ್ ನೋಡಿ, ಈ ಕಡೆ ಲಾರಿ ಬಸ್ಸು, ನಾವು ಆ ಕಡೆಯಿಂದ ಬಸ್ಸು, ನಾವು ಹಿಂಗೆ ಹೋಗ್ಬೇಕು, ಆ ಕಡೆಯಿಂದನೇ ಬಂದ್ಬಿಟ್ಟವ್ರೆ. ಎಂಥ ಸಾವು ಮಾರ. ಸೆಂಟ್ರಲ್ ಹಾಕೊಂಡ್ಬಿಟ್ಟಿದ್ದೀನಿ ನಾನು. ಗೈಸ್ ಮನೆಗೆ ವಾಪಸ್ ಬಂದ್ವಿ. ಮುಖದ ಮೇಲೆ ಸಖತ್ತು ಧೂಳು ಕೂತೈತೆ, ಅಷ್ಟು ಧೂಳಲ್ಲಿ ಬಂದಿರೋದು. ಅವು ಯಾರೋ ಟಿ ಗಾಡಿಯವನು ಸಿಕ್ಕಿದೆ ಚಾನ್ಸ್ ಅಂತ ಒಂದು ವೇಳೆ ಧೂಳಿತ್ತು, ಅದ್ರ ಮೇಲೆ ಸುಮ್ಮನೆ ಫಾಸ್ಟಿಗೆ ಬಂದ್ಬಿಟ್ಟ. ಆ ಧೂಳೆಲ್ಲ ಮುಖಕ್ಕೆ ಹೊಡಿತು ಒಟ್ಟಿನಲ್ಲಿ. ಓ ಬಾಯ್. ಇವಾಗ ನಾನು ತಗೊಂಡಿರೋ ಫೇಸ್ ವಾಶ್ ಏನೇನು ಕೊಟ್ಟಿದ್ದಾರೋ ಅದನ್ನೇ ಇವತ್ತಿಂದ ಯೂಸ್ ಮಾಡೋಣ. ನೀಟಾಗಿ 1 ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. 1 ತಿಂಗಳು ಯೂಸ್ ಮಾಡಿದ್ಮೇಲೆ ಈ ಮುಖ ಟ್ರಾನ್ಸಿಷನ್ ಹಿಂಗೆ ಚೇಂಜ್ ಆಗ್ಬಿಡ್ಬೇಕು. ಹೇಳ್ ಪ್ರೇಮ್. ಹಾಸ್ಪಿಟಲ್ ಇದ್ದೀನಿ ಪ್ರೇಮ್. ಇಲ್ಲ ಪ್ರೇಮ್, ಹಾಸ್ಪಿಟ್ಲಿಗೆ ಹೋಗಿದ್ದೆ ಪ್ರೇಮ್. ನಾನು ಏನೋ ಚೆಕ್ ಮಾಡ್ಸಕ್ಕೆ, ಏನೋ ಪ್ರಾಬ್ಲಮ್ ಇತ್ತು ಪ್ರೇಮ್, ಚೆಕ್ ಮಾಡಿಸ್ದೆ. ಇಲ್ಲ, ನಾನು ಕಳ್ಸೋ ಮೆಸೇಜಿಗೆ ಯಾರು ಫಸ್ಟ್ ಕಾಲ್ ಮಾಡ್ತಾರೆ ಅಂತ ನೋಡ್ಬೇಕಿತ್ತು. ಮಾಡ್ದಲ್ಲ ಸದ್ಯಕ್ಕೆ ಬದುಕಿದ್ಯಾ, ಇಲ್ಲ ಅಂದ್ರೆ ಕೈಮ ಮಾಡ್ತಿದ್ದೆ. ನಾನು ನಿನಗೆ ಮಾಡ್ತಿದ್ದೆ. ಗೈಸ್ ಪ್ರೇಮ್ ಕೂಡ ಕಾಲ್ ಮಾಡಿದ್ದಾನೆ, ಬಚಾವಾದ. ಇಲ್ಲ, ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ, ಅದು ಬೇರೆ ಜನ ತೋರ್ಸಕ್ ಹೋಗಿದ್ದೆ, ಹಾಗೆ ಅಪ್ಪಲ್ಲಿ ಬಿಟ್ಟಿದ್ ಮೆಸೇಜ್. ಸರಿ, ಬಚಾವಾಗಿದ್ಯಾ, ಹೋಗು. ಇನ್ನು ಅನೀಶು ರಿಪ್ಲೈ ನೋಡಿ ಈ ಥರ ಮಾಡೋನೆ. ಅವನಿಗೆ ಗೊತ್ತು ವಿಡಿಯೋ ಮಾಡ್ತಿದ್ದೇನಂತ, ಬಟ್ ಆದ್ರೂ ಕಾಲ್ ಮಾಡಿದ. ನೋಡ್ಕೋತೀನೋ ಮಗ, ನೋಡ್ಕೋತೀನಿ. ಒಂದು ಕಾಲ್ ಮಾಡಿಲ್ಲ ನನಗಿನ್ನ ನಮ್ಮ ಚಿನ್ನಿ ಅವನ ಅವತ್ತಿಂದ ನಂಗೆ ಕಾಲ್ ರಿಸೀವ್ ಮಾಡಿಲ್ಲ. 10 ಸಲ ಮಾಡಿದ್ದೀನಿ, ಕಾಲ್ ರಿಸೀವ್ ಮಾಡಿಲ್ಲ. ಅವನಿಗೆ ಕಳಿಸಿಲ್ಲ ನಾನು. ಇನ್ನು ಕೆಲವರು ಮಾಡಿದ್ದಾರೆ ಅಷ್ಟೇ. ಜನ ಹುಡುಗಿಯರೆಲ್ಲ ಅವರೆಲ್ಲ ಕೆಲ್ಸಕ್ಕೆ ಹೋಗಿದಾರಲ್ವಾ, ಸೊ ಅವರಿಗೆ ಬ್ರೇಕ್ ಬಿಟ್ಟಾಗ, ಆ ಟೈಮಲ್ಲಿ ಬಿಟ್ಟಾಗ ಮಾತ್ರ ನಾನು ಕಾಲ್ ಮಾಡೋಕ್ಕಾಗೋದು. ಇಲ್ಲ ಅಂದರೆ ಕಾಲ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇವತ್ತು ಟ್ಯೂಸ್ಡೇ. ಅದಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕ್ಲಿಕ್ ಮಾಡಿ.